ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋ ಕ್ಲಾಸ್ನಲ್ಲಿ ಏನ್ ಮಾಡೋದ್ರ ಮಿಸ್ಸಿಂಗ್ ನಂಬರ್ ಅಂತ ಇದೆ. ಮಿಸ್ಸಿಂಗ್ ನಂಬರ್ ಬಿಟ್ಟು ಹೋದ ಸಂಖ್ಯೆಗಳು ಅಂತಿದೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಒಂದು ಮಿಸ್ಸಿಂಗ್ ನಂಬರ್ಸ್ ಇದೆಯಲ್ಲ ಎಕ್ಸಾಮ್ ದಲ್ಲಿ ಇಂಪಾರ್ಟೆಂಟ್ ಇದೆ. ಯಾವ ತರ ನಂಬರ್ಸ್ ಇಂಪಾರ್ಟೆಂಟ್ ಇದೆಯಲ್ಲ ಅದೇ ತರ ಇದು ಕೂಡ ಇಂಪಾರ್ಟೆಂಟ್. ಆಮೇಲೆ ಕ್ಲಾಸ್ 1 ಅಂತ ಇದೆ. ಇದು ಮಿಸ್ಸಿಂಗ್ ನಂಬರ್ ದಲ್ಲಿ 1ನೇ ವಿಡಿಯೋ ಅಂತ ತಿಳ್ಕೊಬೇಕಷ್ಟೇ. ಇದೇ ತರ ನೆಕ್ಸ್ಟ್ ವಿಡಿಯೋಗಳನ್ನ ನಾವು ಮುಂದಿನ ಕ್ಲಾಸ್ ನಲ್ಲಿ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ. ಈಗ ನೋಡ್ರಿ, ಇದು ನಿಮ್ಗ ಯಾವ ತರ ಇಂಪಾರ್ಟೆಂಟ್ ಅದ ಫಸ್ಟ್ ಬೇಸಿಕ್ ಆಗಿ ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಈ ಮಿಸ್ಸಿಂಗ್ ನಂಬರ್ ನಲ್ಲಿ ಕೂಡಿಸುವುದು, ಕಳೆಯುವುದು, ಗುಣಾಕಾರ, ಭಾಗಾಕಾರ ಮತ್ತು ಸ್ಕ್ವೇರ್ ಮತ್ತು ಕ್ಯೂಬ್ ಬಗ್ಗೆ ಕ್ಲೀನ್ ಆಗಿ ಗೊತ್ತಿರ್ಬೇಕಷ್ಟೇ. ಆಯ್ತಾ? ಇಲ್ಲಿ ಇರ್ತಕ್ಕಂಥ ಎಲ್ಲಾ ಚಿತ್ರಗಳ ಬಗ್ಗೆ ಕಾನ್ಸೆಪ್ಟ್ ಗಳ ಬಗ್ಗೆ ಏನ್ ಮಾಡೋಣ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಎಲ್ಲರೂ ಕೂಡ ಕಂಟಿನ್ಯೂಸ್ ಆಗಿ ವಿಡಿಯೋನ ವಾಚ್ ಮಾಡ್ತಾ ಹೋಗ್ರಿ. ಸೊ ಫಸ್ಟ್ ಕ್ವಶನ್ ಇದೆ ನೋಡ್ರಿ. ಫಸ್ಟ್ ಕ್ವಶನ್ ಎಲ್ಲರೂ ರೀಡ್ ಇಟ್. ಆಯ್ತಾ? ಓದಿ ಕ್ವಶನ್ ಅನ್ನ. ಇದು FD ಎಕ್ಸಾಮ್ ದಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ FD ಎಕ್ಸಾಮ್ ದಲ್ಲಿ ಇದೆ. ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನೋಡ್ರಿ. ಈ ತರ ಇದೆ. ಏನದ 17 8 5 5 13 7 5 4 6 12 6 3 10 6 4 ಕ್ವಶನ್ ಮಾರ್ಕ್ ಅಂತ ಇದೆ. ದೀಸ್ ಆರ್ ದ ಆಪ್ಷನ್ಸ್. ಈ ಪ್ರಶ್ನೆಗೆ ಆನ್ಸರ್ ಯಾವ ತರ ಫೈಂಡ್ ಔಟ್ ಮಾಡ್ಬೇಕಂದ್ರೆ ವ್ಯಾಲ್ಯೂ ಅನ್ನ ಗಮನಿಸ್ಬೇಕಷ್ಟೇ. ವ್ಯಾಲ್ಯೂ ಏನಿಲ್ಲ ಹೇಳ್ರಿ, ಈ ಕೊನೆ ಲೈನ್ ಒಂದು ಕೊಲೆ ರೋ ಅಂಡ್ ಕಾಲಮ್ ದಲ್ಲಿ ವ್ಯಾಲ್ಯೂ ಜಾಸ್ತಿ ಇಲ್ಲ, ಎಲ್ಲ ಏನಿದೆ ನಿಯರೆಸ್ಟ್ ಇದೆ. ಸೊ ಈ ತರ ಇದ್ದಾಗ ಪ್ರಶ್ನೆಗಳನ್ನ ಬಹಳ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದು ಎಕ್ಸಾಮ್ ದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ. ಇದನ್ನ ಯಾವ ತರ ಬಿಡಿಸ್ಬೇಕು ನೋಡೋಣ. ಫಸ್ಟ್ ಕ್ವಶನ್. ಸೊ ಇದು ನಾವು ಯಾವ ತರ ಈ ಪ್ರಶ್ನೆಯನ್ನ ಸಾಲ್ವ್ ಮಾಡ್ಬೇಕನ್ನೋ ವಿಚಾರ ಇಟ್ಕೊಂಡಾಗ ಇಲ್ಲಿ ನೋಡ್ರಿ, ಇವು ಎರಡು ಗಮನಿಸ್ಬೇಕು. ಒಂದು ಕಂಬ ಸಾಲದಲ್ಲಿ ಗಮನಿಸ್ಬೇಕು. ಆಯ್ತಾ? ಈ ಅಡ್ಡ ಸಾಲದಲ್ಲಿ ಏನಿದೆ ನೋಡ್ರಿ, ಇಲ್ಲಿ 17 ಅಂತ ಇದೆ, 17 ಮತ್ತು 8 ಅಂತ ಇದೆ. ಈ 17 ಮತ್ತು 8 ಕೂಡಿಸಿದಾಗ ಎಷ್ಟಾಗುತ್ತೆ ನೋಡ್ರಿ, 17 ಮತ್ತು 8 ಕೂಡಿಸಿದಾಗ 25 ಆಗುತ್ತದೆ. ಎಸ್, ಒಂದು ಲಾಜಿಕ್ ಆಯ್ತು ಕೇಳ್ರಿ. 17 ಪ್ಲಸ್ 8 ಎಷ್ಟಾಗುತ್ತದೆ? 25. ಅರ್ಥ? ಆಮೇಲೆ ಇಲ್ಲಿ ಏನ್ ಮಾಡ್ಯಾರ ಅಂದ್ರೆ ಪ್ಲಸ್ ಮಾಡಿಬಿಟ್ಟಾರ ಅಷ್ಟೇ. ಇದೇ ಲಾಜಿಕ್ ಅನ್ನ ಯೂಸ್ ಮಾಡಿ. ಪ್ಲಸ್ 17 ಪ್ಲಸ್ 8 25. ಆಮೇಲೆ 5 ಇಂಟು 5 ಮಲ್ಟಿಪ್ಲಿಕೇಶನ್ ಮಾಡ್ರಿ. 5 5 ಎಷ್ಟು? 25. ಇದೇ ಲಾಜಿಕ್ ಅನ್ನ ಇನ್ನು ಮುಂದಿನ ಕಾನ್ಸೆಪ್ಟ್ ಗಳು ಯೂಸ್ ಮಾಡಿ ಅಷ್ಟೇ. ಜಸ್ಟ್ ಗಮನ ಕೊಡ್ರಿ. ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆನ್ಸರ್ ಫಾಸ್ಟ್ ಆಗಿ. ನೋಡ್ರಿ, 17 8 25 ಇಲ್ಲಿ 25 ಆಗುತ್ತದೆ. 25 25. ಅದೇ ರೀತಿಯಾಗಿ ಇಲ್ಲಿ ಎಷ್ಟಾಗತ್ತೆ ನೋಡ್ರಿ, ಇದು 5 5 ಎಷ್ಟು? ಇದು 25 ಆಗತ್ತೆ. 25 5 5 17 8 25 5 5 25 ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ, ಇಲ್ಲಿ ಪ್ಲಸ್ ಮಾಡ್ಕೊಳ್ಳಿ. ಸೊ ಪ್ಲಸ್ ಮಾಡಿದಾಗ ಎಷ್ಟಾಗುತ್ತದೆ? 13 7 ಎಷ್ಟಾಗುತ್ತದೆ? 13 7 ಎಷ್ಟಾಗುತ್ತದೆ? 20. ಆಯ್ತಾ? 13 ಪ್ಲಸ್ 7 ಈಸ್ ಈಕ್ವಲ್ ಟು 20 ಆದ್ರ ಅದೇ ರೀತಿ 5 4 ಎಷ್ಟು? 5 4 ಎಷ್ಟು? ಮಲ್ಟಿಪ್ಲಿಕೇಶನ್ 20. ಆಮೇಲೆ ನೆಕ್ಸ್ಟ್ ನೋಡ್ರಿ, 6 ಪ್ಲಸ್ 12 6 ಪ್ಲಸ್ 12 ಎಷ್ಟಾಗುತ್ತದೆ? 18. ಆಯ್ತಾ? ಇಲ್ಲಿ ಪ್ಲಸ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಏನ್ ಮಾಡ್ಕೋಬೇಕು? ಮಲ್ಟಿಪ್ಲಿಕೇಶನ್ 6 3 ಎಷ್ಟು? 18. ಅರ್ಥ ಆಯ್ತಾ? ನೆಕ್ಸ್ಟ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫಾಸ್ಟ್ ಆಗಿ ಎಲ್ಲರೂ. FD ಎಕ್ಸಾಮ್ ದಲ್ಲಿ ಕೇಳ್ತಕ್ಕಂತ ಒಂದು ಪ್ರಶ್ನೆ, FD ಎಕ್ಸಾಮ್ ದಲ್ಲಿ ಬಂದಿರ್ತಕ್ಕಂಥ ಪ್ರಶ್ನೆ ಇದೆ. ನಿಮ್ಗೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಟಾಪಿಕ್ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ನೋಡ್ರಿ, ಪ್ಲಸ್ ಮಾಡ್ರಿ. 10 ಪ್ಲಸ್ 6 ಎಷ್ಟು? 10 ಪ್ಲಸ್ 6 ಎಷ್ಟಾಗುತ್ತದೆ? 16 ಆಗುತ್ತದೆ. ಆಮೇಲೆ ಇದು 18 ಆಗುತ್ತದೆ. ಆಯ್ತಾ? 16. ಇನ್ನ ನೀವು ಇಲ್ಲಿ 4 ಇದೆ. ಇನ್ನು ಯಾವ ಸಂಖ್ಯೆದಿಂದ ಮಲ್ಟಿಪ್ಲಿಕೇಶನ್ ಮಾಡೋ 16 ಬರುತ್ತೆ? ಚೆಕ್ ಇಟ್ ನೋಡ್ರಿ. 4 5 20 ಬೇಡ. ಆಯ್ತಾ? 4 4 ಎಷ್ಟಿದೆ? ಇಲ್ಲಿ ಆಪ್ಷನ್ ಬಿ ಇದೆ ನೋಡ್ರಿ. ಆಪ್ಷನ್ ಬಿ 4 4 ಎಷ್ಟು? 16. ಸೊ ಹಾಗಾದ್ರೆ ಈ ಪ್ರಶ್ನೆಗೆ ಆನ್ಸರ್ ಎಷ್ಟಾಗುತ್ತದೆ ಇಲ್ಲಿ? ಸೊ 16 ಅಲ್ಲ, ಇಲ್ಲಿ ಏನ್ ಮಾಡ್ಕೋಬೇಕಂದ್ರೆ ನಾವು ಇದು 4 ಅಂತ ಬರುತ್ತೆ. 16 ಕತೆ ಇಲ್ಲಿ 4 ಅಂತ ಬರುತ್ತೆ. 4 4 ಎಷ್ಟು? ಸೊ 16 ಅಂತ ಆಗತ್ತೆ. ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 4 4 16. ಯಾವ ತರ? 10 6 ಎಷ್ಟಾಗುತ್ತದೆ? 16 ಆದಾಗ ಅದೇ ರೀತಿಯಾಗಿ 4 4 ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಅರ್ಥ ಆಯ್ತಾ? ಈ ತರ ಪ್ರಶ್ನೆಗಳನ್ನ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆ ಕೇಳ್ತಾರ. ಈ ತರ ಸ್ಟಡಿ ಮಾಡ್ತಾ ಹೋಗ್ಬೇಕಷ್ಟೇ. ಅಂಡರ್ಸ್ಟ್ಯಾಂಡ್ ಆಯ್ತಾ? ದೆನ್ ನೆಕ್ಸ್ಟ್ ನಾವು ಮುಂದಿನ ಕ್ವಶನ್ ಹೋಗೋಣ. ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ. ಮುಂದಿನ ಕ್ವಶನ್ ಯಾವ್ದಿದೆ ನೋಡ್ರಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಎಲ್ಲರೂ ಕೂಡ ಕ್ವಶನ್ ಅನ್ನ ಗಮನಿಸಬೇಕಷ್ಟೇ. ಮಿಸ್ಸಿಂಗ್ ನಂಬರ್ ಮೇಲೆ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಎಲ್ಲರೂ ಕ್ಲೀನ್ ಆಗಿ ಕಾನ್ಸೆಪ್ಟ್ ಅನ್ನ ಕ್ಲೀನ್ ಅರ್ಥ ಮಾಡ್ಕೋರಿ. ಯಾವ ತರ ಇದೆ ನೋಡ್ರಿ, ಏನಿದೆ ಕಾನ್ಸೆಪ್ಟ್, ಕ್ವಶನ್ ಯಾವ ತರ ಬಿಡಿಸ್ಬೇಕು ನೋಡ್ರಿ. ಎಲ್ಲ ಕ್ಲೀನ್ ಆಗಿ ನೋಡ್ಕೊಳ್ಳಿ. ಎಸ್ ಹೇಳ್ರಿ, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಪ್ರಶ್ನೆಯನ್ನ. ಈ ಕ್ವಶನ್ಗೆ ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫಾಸ್ಟ್.
ಇಲ್ಲಿ ನೋಡ್ರಿ 93 27 63 3 ಅಂತ ಇದೆ. ಕೊನೆಯ ಸಂಖ್ಯೆ ಇಲ್ಲಿ 3 4 ಅಂತ ಇದೆ. ಮತ್ತೆ ನೀವು ಆನ್ಸರ್ ಸರ್ 5 ಅಂತ ಹೇಳಕ್ ಹೋಗ್ಬಾರ್ದು. ಈ ತರ ಕರೆಕ್ಟ್ ಆಗಿ ನೋಡಿ ಹೇಳ್ರಿ. ಆನ್ಸರ್ 3 4 5 ಅಂತ ಹೇಳಕ್ ಹೋಗ್ಬಾರ್ದು. ಇದಾ ವಿಚಾರ ಮಾಡ್ರಿ. ಇಲ್ಲಿ 93 ಅಂತ ಇದೆ 93. ಆ 93ರಲ್ಲಿ 63 ಕಾದಾಗ ನೋಡ್ರಿ 93 ಮೈನಸ್ 63 ಮಾಡಿದಾಗ ಎಷ್ಟಾಗುತ್ತದೆ 30 ಬರುತ್ತದೆ. ಅರ್ಥ 93ರಲ್ಲಿ 63 ಕಾದಾಗ 30 ಆಗುತ್ತದೆ. ಆ 30ರಲ್ಲಿ ಏನ್ ಮಾಡ್ಬೇಕು ಹೇಳ್ರಿ, ಆ 30ರಲ್ಲಿ 27 ಕಳಿಬೇಕು. 27 ಅನ್ನ ಲೆಸ್ ಮಾಡಿದಾಗ ಈಗ ಈ 30 ಬಂದಿರುತ್ತೆ. 93ರಲ್ಲಿ 63 ಕಾದಾಗ 30, ಆಮೇಲೆ 30 ಮೈನಸ್ ಏನ್ ಮಾಡ್ಕೋಬೇಕು 27 ಕಳೆದಾಗ ಎಷ್ಟು ಬರುತ್ತದೆ 3 ಬರುತ್ತದೆ. ಇಲ್ಲಿ 3 ಬಂತ, ಈ 3 ವ್ಯಾಲ್ಯೂ ಬಂತಿಲ್ಲ. ಯಾವ ತರ ಬಂತ ಹೇಳ್ರಿ, ಈ 93ರಲ್ಲಿ 63 ಕಳೆದಾಗ 30 ಬಂತ. ಆ 30ರಲ್ಲಿ ಈ 27 ಕಳೆದಾಗ ಎಷ್ಟು ಬರುತ್ತದೆ 3 ಅಂತ ಬಂತು. ಈ ತರ ಅರ್ಥ ಆಯ್ತಾ? ಅದೇ ತರ ಇದನ್ನ ಫಾಲೋ ಅಪ್ ಮಾಡ್ತಾ ಹೋಗ್ರಿ. ಫಾಸ್ಟ್ ಆಗಿ ಬಿಡಿಸಿ. ಈ ಮುಂದಿನ ಈ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ಅಂತೇಳಿ ಆಪ್ಷನ್ ದಲ್ಲಿ ಇದೆ, ಕಂಡುಹಿಡ್ರಿ ಫಾಸ್ಟ್ ಆಗಿ ಕ್ವಿಕ್. ಎಲ್ಲರೂ ಕೂಡ ಈ ಪ್ರಶ್ನೆಗೆ ಆನ್ಸರ್ ಮಾಡ್ರಿ. ನೆಕ್ಸ್ಟ್ ನೋಡಿ, ಇನ್ನ ಇಲ್ಲಿ ಎಷ್ಟಿದೆ 79 79. 79ರಲ್ಲಿ ಮೈನಸ್ ಎಷ್ಟು ಕಳಿಬೇಕು 37 ಕಳಿಬೇಕು 37. 79ರಲ್ಲಿ 37 ಕಳೆದಾಗ ಎಷ್ಟಾಗುತ್ತೆ ಕೇಳಿದಾಗ 42 ಆಗುತ್ತದೆ 42. ಎಷ್ಟಾಗುತ್ತದೆ 42. 79ರಲ್ಲಿ 37 ಕಳೆದಾಗ ಇಲ್ಲಿ ನೋಡ್ರಿ 9ರಲ್ಲಿ 7 ಕಳೆದಾಗ 2, ಆಮೇಲೆ 7ರಲ್ಲಿ 3 ಕಳೆದಾಗ 4, 42 ಬಂತ. ಆ 42ರಲ್ಲಿ ಏನ್ ಕಳಿಬೇಕು ನಾವೀಗ 38ನ ಲೆಸ್ ಮಾಡ್ಕೋಬೇಕು. ಮೈನಸ್ 38 ಮಾಡಿದಾಗ 42ರಾಗ 38 ಕಳೆದಾಗ ಎಷ್ಟಾಗುತ್ತದೆ ಸೊ 4. ಇಲ್ಲಿ 4 ಬಂತ, ಈ ತರ 4. ಅದೇ ತರ ನೀವು ಫಾಲೋ ಮಾಡ್ರಿ. ಆಮೇಲೆ ಇಲ್ಲಿ ಎಷ್ಟು ನೋಡ್ರಿ 63 ಅಂತ ಇದೆ 63. 63ರಲ್ಲಿ ಮೈನಸ್ ಎಷ್ಟು ಮಾಡ್ಬೇಕು 42ನ ಲೆಸ್ ಮಾಡ್ಕೋಬೇಕು 42. ಅರ್ಥ ನೋಡ್ರಿ 3ರಲ್ಲಿ 2 ಕಾದಾಗ ಎಷ್ಟು 1, 6ರಲ್ಲಿ 4 ಕಾದಾಗ ಎಷ್ಟು 2, ಆಯ್ತಾ? ಸೊ 21 ಆಯ್ತು. ಆ 21ರಲ್ಲಿ 16 ಕಳಿಬೇಕು. ಮೈನಸ್ 16 ಮಾಡಿದಾಗ ಎಷ್ಟು ಬರುತ್ತದೆ 5 ಬರುತ್ತದೆ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಷ್ಟು 5 ಅಂತ ಹೇಳ್ಬೇಕು ಅಷ್ಟೇ. 5 ಇಸ್ ರೈಟ್ ಆನ್ಸರ್. ಈ ಪ್ರಶ್ನೆಗೆ ಆನ್ಸರ್ ಎಷ್ಟು 5 ಅಂತ ಹೇಳ್ಬೋದು. ಇಲ್ಲಿ ಆಪ್ಷನ್ ಕೊಟ್ಟಿರ್ತಾರ ಅವ್ರು ಎಕ್ಸಾಮ್ದಾಗ, ನೀವು ಡೈರೆಕ್ಟ್ ಆಗಿ 3 4 5 ಅಂತ ಹೇಳ್ಬಾರ್ದು ಅಷ್ಟೇ. ಎಲ್ಲಾ ಕ್ವಶನ್ಗಳಿಗೆ ಕಾನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಇದಕ್ಕೆ ಆನ್ಸರ್ ಮಾಡ್ತಾ ಹೋಗ್ಬೇಕು ಅಷ್ಟೇ. ಅರ್ಥ ಆಯ್ತು ಎಲ್ಲರೂ ಕ್ಲೀನ್ ಆಗಿ? ನೋಡಿ ಇದು ಕರೆಕ್ಟ್ ಆಗಿ ಒಂದು ಫಾಲೋ ಮಾಡ್ತಾ ಹೋಗ್ರಿ. ಈ ತರ ಪ್ರಶ್ನೆಗಳು ಯಾರೋ ಎಕ್ಸಾಮ್ದಾಗ ಅಷ್ಟ ಕ್ವಿಕ್ ಆಗಿ ಬೇಗ ಬಿಡ್ಸಾಕ್ ಬರಲ್ಲ. ಇಂಥವ ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು. ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟು ಅನುಕೂಲ. ಕರೆಕ್ಟ್ ಆಗಿ ಏನ್ ಮಾಡ್ರಿ ಡೈಲಿ ಈ ತರ ವಿಡಿಯೋಗಳನ್ನ ವಾಚ್ ಮಾಡ್ರಿ. ಇಂಥ ಪ್ರಶ್ನೆಗಳನ್ನ ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು ಅಷ್ಟೇ. ಆಯ್ತಾ? ಪ್ರಾಕ್ಟೀಸ್ ಮಾಡ್ರಿ, ಅನುಕೂಲ ಆಗತ್ತೆ. ಆಯ್ತಾ? ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್. ಮುಂದಿನ ಕ್ವಶನ್ ಹೋಗೋಣ. ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಎಲ್ಲರೂ ಕೂಡ. ಇದು UPSC ಎಕ್ಸಾಮ್ ದಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಇದು IAS ಎಕ್ಸಾಮ್ ದಲ್ಲಿ ಕೇಳಿರೋ ಪ್ರಶ್ನೆ ಇದೆ. ಎಲ್ಲರೂ ಕೂಡ ಈ ಪ್ರಶ್ನೆಯನ್ನ ಅಬ್ಸರ್ವ್ ಮಾಡ್ರಿ. ಈ ಪ್ರಶ್ನೆಗೆ ಆನ್ಸರ್ ಅನ್ನ ಕ್ವಿಕ್ ಆಗಿ ಕಂಡುಹಿಡಿದು ನೋಡೋಣ. ಇದೊಂದು ಲಾಜಿಕ್ ಇದೆ. ಯಾವ ಲಾಜಿಕ್ ಇದೆ ನೋಡ್ರಿ. 2 6 80 24 3 ಕ್ವಶನ್ ಮಾರ್ಕ್ 120 36 ಅಂತ ಇದೆ. ಈ ಪ್ರಶ್ನೆಗೆ ಆನ್ಸರ್ ಅನ್ನ ಕ್ವಿಕ್ ಆಗಿ ಹೇಳ್ಬೇಕಷ್ಟೇ, ಫಾಸ್ಟ್ ಆಗಿ ಹೇಳ್ರಿ. ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫಾಸ್ಟ್ ಆಗಿ ಎಲ್ಲರೂ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಇಲ್ಲಿ 2 ಇದೆ 6 ಇದೆ ನೋಡ್ರಿ. ಇಲ್ಲಿ ಪ್ರೀವಿಯಸ್ ಒಂದು ಪ್ರಶ್ನೆಯಲ್ಲಿ ಮತ್ತೆ ಈ ಪ್ರಶ್ನೆಯಲ್ಲಿ ಬಹಳ ಡಿಫ್ರೆನ್ಸ್ ಇದೆ. ಇಲ್ಲಿ ನೋಡ್ರಿ 2 ಇದೆ 6 ಇದೆ. ಆಮೇಲೆ ನೆಕ್ಸ್ಟ್ ಏನಿದೆ ಅಂದ್ರೆ 80 24 ಅಂತದೆ. ಆಮೇಲೆ 3 ಈ ನೆಕ್ಸ್ಟ್ ಯಾವ ಸಂಖ್ಯೆ ಚಿಕ್ಕ ಸಂಖ್ಯೆನ ಬರ್ಬೇಕಲ್ಲಿ. ಆಮೇಲೆ ವ್ಯಾಲ್ಯೂ ದೊಡ್ಡದು, ಅದರ ಅರ್ಥ ಮಲ್ಟಿಪ್ಲಿಕೇಶನ್ ಮೇಲೆ ಅಂತ ತಿಳ್ಕೊಬೇಕಷ್ಟೇ. ಈ ತರ ಪಾಯಿಂಟ್ ಔಟ್ ಮಾಡ್ಬೇಕು ಪ್ರಶ್ನೆಗಳನ್ನ. ಪಾಯಿಂಟ್ ಔಟ್ ಮಾಡಿದಾಗ ಕ್ಲೀನ್ ಅರ್ಥ ಆಗತ್ತೆ. ನೆಕ್ಸ್ಟ್ ಇದು UPSC ಎಕ್ಸಾಮ್ ದಲ್ಲಿ ಕೇಳ್ತಕ್ಕಂಥದ್ದು, IAS ಎಕ್ಸಾಮ್ ದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಇದೆ, ಗಮನಿಸ್ಬೇಕು. ಇಲ್ಲಿ 2 ಅಂತ ಬರೆಯೋಣ. 2 ಇನ್ನ ಈ 2ಕ್ಕೆ ಎಷ್ಟನ್ನ ಮಲ್ಟಿಪ್ಲಿಕೇಶನ್ 80 ಆಗುತ್ತದೆ. ಇಲ್ಲಿ ನೋಡ್ರಿ ಈ ಕಾನ್ಸೆಪ್ಟ ಮತ್ತು ಈ ಕಾನ್ಸೆಪ್ಟ್ ಇಲ್ಲಿ ಕ್ಲೀನ್ ಆಗಿ ಅರ್ಥ ಮಾಡ್ಕೊರಿ. ಈಗ 2 ಎಷ್ಟಲೇ 80, 2 40 80. ಈ 40ಅನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟು ಬರುತ್ತದೆ 80 ಬರುತ್ತದೆ. ಅರ್ಥ ಆಯ್ತಾ? 2 × 40 ಮಾಡ್ರೆ 80 ಆಯ್ತು. ಆಮೇಲೆ ಇಲ್ಲಿ ನೋಡ್ರಿ ಈ ವ್ಯಾಲ್ಯೂ ಮತ್ತು ಈ ವ್ಯಾಲ್ಯೂನ ಅಬ್ಸರ್ವ್ ಮಾಡೋಕಷ್ಟೇ. 6 ಎಷ್ಟಲೇ 24, 6 4 24, 6 4 ಎಷ್ಟು 24 24. ಕ್ಲಿಯರ್? ದ ನೆಕ್ಸ್ಟ್ ಈ ನೋಡ್ರಿ ಇವಾಗ ಕಾನ್ಸೆಪ್ಟ್ ಅನ್ನ ಇದೇ ಕಾನ್ಸೆಪ್ಟ್ ಏನ್ ಮಾಡ್ಬೇಕು ನಾವು ಅಂಡರ್ಸ್ಟ್ಯಾಂಡ್. ನೋಡ್ರಿ ಇಲ್ಲಿ 40 and 4 ಇದೆನಾ, ಇದೇ 40 and 4 ನ ಈ ತರ ಅಪ್ಲೈ ಮಾಡ್ತಾ ಬರ್ಬೇಕಷ್ಟೇ. ಅಂಡರ್ಸ್ಟ್ಯಾಂಡ್ ಆಯ್ತಾ? ನೆಕ್ಸ್ಟ್ ನೋಡ್ರಿ 3 ×
40 ಮಾಡಿದಾಗ ಎಷ್ಟಾಗುತ್ತದೆ 120 ಆಗುತ್ತದೆ. ನೆನ್ ಇಲ್ಲಿ 36 ಬರೋಣ ಆಯ್ತಾ, 36 ಇಲ್ಲಿ ಬರೋಣ ಆ ಸೈಡ್ ಆಯ್ತಾ. ಈಗ 36 ಈಕ್ವಲ್ ಟು 36 ಆಗ್ಬೇಕದು, 36 ಆಗ್ಬೇಕಾ. ಇನ್ನ ಇಂಟು ಎಷ್ಟು ಮಾಡಿದಾಗ ಎಷ್ಟಲೇ ಮಾಡಬೇಕು, ಇಲ್ಲಿ ಇದೆಲ್ಲ 4 ಇದೆಲ್ಲ, ಇಲ್ಲಿ ಈ 4 ಇಲ್ಲಿ ಯೂಸ್ ಮಾಡ್ಕೋಬೇಕು ಅಷ್ಟೇ. 4 ಸೇಮ್ ಇಲ್ಲಿ 40 and 4 40 and 4 ಇಲ್ಲಿಯೂ ಸೇಮ್ ಇರ್ಬೇಕು. ಇದು UPSC ಎಕ್ಸಾಮ್ ದಲ್ಲಿ ಕೇಳ್ತಕ್ಕಂತ ಕಾನ್ಸೆಪ್ಟ್ ಇದೆ. ಇನ್ನ 4 ಎಷ್ಟಲೇ 36 ಆಗುತ್ತೆ ಹೇಳ್ರಿ, 4 ಎಷ್ಟಲೇ 36. ಸೊ 4 ಎಷ್ಟಲೇ 36 ಆಗುತ್ತೆ ಹೇಳ್ರಿ, 4 9 4 36 ಆಗುತ್ತದೆ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಷ್ಟು 9. ಹಾಗಾದ್ರೆ ಆಪ್ಷನ್ ಸಿ ಇದೆ, ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನೋಡಿ ಬಹಳ ಕ್ಲೀನ್ ಅರ್ಥ ಮಾಡ್ಕೋರಿ. 40 and 4 ಅಂಡ್ ಇಲ್ಲಿ ಏನಿದೆ, ಇಲ್ಲಿ ಕೂಡ 40 and 4 ಅರ್ಥ. ಇಲ್ಲೂ ಕೂಡ 40 ಮತ್ತು 4 ಇದೆ, ಅಲ್ಲೂ 44 ಇದೆ. ಇಲ್ಲಿ ನೋಡ್ರಿ 2 ಇಂಟು 40 ಮಾಡ್ರೆ 80, 6 4 24, 3 ಇಂಟು 40 ಮಾಡ್ರ 120, ಆಮೇಲೆ 9 4 36. ಈ ತರ ಪ್ರಶ್ನೆಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಬರ್ಬೇಕಷ್ಟೇ. ಎಸ್, ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗೋಣ. ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ. ಮುಂದಿನ ಕ್ವಶನ್ ವೆರಿ ಇಂಪಾರ್ಟೆಂಟ್ ಇದೆ, ಫೈಂಡ್ ಇಟ್ ಫಾಸ್ಟ್. ಈ ಕ್ವಶನ್ಗೆ ಆನ್ಸರ್ ಮಾಡ್ರಿ. ನೋಡ್ರಿ, ಇದು ಪ್ರಶ್ನಾರ್ಥಕ ಚಿಹ್ನೆ ಜಾಗದಲ್ಲಿ ಕಂಡು ಬರೋ ಸಂಖ್ಯೆ ಅಂತ ಇದೆ. 25, 17, 38, ಆಮೇಲೆ 18 ಇದೆ, 89, 16 ಅಂತ ಇದೆ. ಇದರ ಕರೆಕ್ಟ್ ಆಗಿ ಗಮನಿಸ್ಬೇಕಷ್ಟೇ. ಇದ ಫಾಸ್ಟ್ ಆಗಿ ಇದು ನೋಡ್ರಿ. ಎಸ್, ಇಲ್ಲಿ ಬಿಡ್ಸೋಣ. ಇಲ್ಲಿ ನೋಡ್ರಿ, ಈಗ ಇವೆರಡು ವ್ಯಾಲ್ಯೂ ಜಾಸ್ತಿ ಇದಾವ, ಇದು ಕಡಿಮೆ ಇದೆ. ಇಲ್ಲಿ ನೋಡ್ರಿ 25 ಪ್ಲಸ್ ಮಾಡ್ಕೋಬೇಕು. 25 ಪ್ಲಸ್ 17 ಅಂದಾಗ 25 ಪ್ಲಸ್ 17 ಅಂದಾಗ ಎಷ್ಟಾಗುತ್ತದೆ 42 ಆಗುತ್ತೆ. 42 ಅಂತ ಆಗುತ್ತೆ 42. ಈ 42 ಬಂದಿದ್ದನ್ನ ಈ ಯಾವ ಸಂಖ್ಯೆಯಿಂದ ಭಾಗಿಸಿದಾಗ, ಅಂದ್ರ ಯಾವ ಸಂಖ್ಯೆಯಿಂದ ಭಾಗಿಸಿದಾಗ 6 ಬರುತ್ತದೆ ಅಂತ ಗಮನಿಸ್ಬೇಕಷ್ಟೇ. ಇಲ್ಲಿ ನೋಡ್ರಿ, ಇದನ್ನ 7ರಿಂದ ಭಾಗಿಸ್ಬೇಕು. 7ರಿಂದ ಯಾಕೆ ಭಾಗಿಸ್ಬೇಕಂದ್ರ ಇಲ್ಲೂ 7ರ ಸಂಖ್ಯೆಯನ್ನು ಭಾಗಿಸಿದಾಗ ಇಲ್ಲೂ ಕೂಡ 7ರಿಂದ, ಇಲ್ಲೂ ಕೂಡ 7ರಿಂದ ಭಾಗಿಸ್ಬೇಕಷ್ಟೇ. ಇದು ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ನಾವೀಗ 7 ಭಾಗಿಸೋಣ. 7 1 7 ಎಷ್ಟಲೇ 7 6 42. ಹಾಗಾದ್ರೆ ಈ ಒಂದು ಚಿತ್ರಕ್ಕೆ ಎಷ್ಟು ಬಂತು ಆನ್ಸರ್ 6 ಅಂತ ಬಂತು. ಇಲ್ಲಿ 25 ಪ್ಲಸ್ 17 ಕೂಡಿಸಿದಾಗ 42. 42ರಲ್ಲಿ ಈ 7ರಿಂದ ಭಾಗಿಸಿದಾಗ 7ರಿಂದ ಯಾಕೆ ಭಾಗಿಸ್ಬೇಕು ಅನ್ನೋದು ನೆಕ್ಸ್ಟ್ ಗೊತ್ತಾಗತ್ತೆ. 7ರಿಂದ ಯಾಕೆ ಭಾಗಿಸ್ಬೇಕಂತ ಗೊತ್ತಾಗತ್ತೆ. ಇಲ್ಲಿ 7ರಿಂದ ಈ ಒಂದು ಡಯಾಗ್ರಾಮ್ ಅನ್ನ 7ರಿಂದ ಭಾಗಿಸಿದಾಗ ಇಲ್ಲೂ ಕೂಡ 7ರಿಂದ ಭಾಗಿಸ್ಬೇಕು ಎಷ್ಟು ನಾವು. ಆಯ್ತಾ, ನೆಕ್ಸ್ಟ್ ಇನ್ನ 38 ಪ್ಲಸ್ 18 ಅಂದಾಗ ಎಷ್ಟಾಗುತ್ತದೆ 56, 56 56 ಆಗುತ್ತೇನಾ 56. ಈ 56 ಡಿವೈಡೆಡ್ ಬೈ 7 ಮಾಡಿದಾಗ ನೋಡ್ರಿ 7 ಮಗ್ಗಿ ನೋಡ್ರಿ 7 8 ಎಷ್ಟಾಗುತ್ತದೆ 7 8 56, 7 8 7 1 7 ಎಷ್ಟಲೇ 7 8 56 ಬಂದ್ರೆ ಇಲ್ಲಿ 8 ಇದೆನಾ. ಈ ತರ ಗಮನಿಸ್ಬೇಕು. ಹಾಗಾದ್ರೆ ನೀವು ಇದೇ ತರ ಏನ್ ಬಿಡಿಸಿಲ್ಲ, ಇಲ್ಲಿ 7ರಿಂದ ಭಾಗಿಸೇನಿ, ಇಲ್ಲಿ 7ರಿಂದ ಭಾಗಿಸೇನಿ. ಅದೇ ತರ ನೀವು ಈ ಪ್ರಶ್ನೆಗೆ ಈ ಮುಂದೆ ಆನ್ಸರ್ ಏನು ಬರುತ್ತದೆ, ಇಲ್ಲೆಲ್ಲ ಆಪ್ಷನ್ಸ್ ಇದೆ. ಈ ಪ್ರಶ್ನೆಗೆ ಆನ್ಸರ್ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕಷ್ಟೇ. ಇದಕ್ಕೂ ನೋಡ್ರಿ ಮೆಥಡ್ ಯಾವ ತರ ಇದೆ ನೋಡ್ರಿ. ಇವೆರಡು ಕೂಡಿಸ್ಬೇಕು, ಕೂಡಿಸಿ ಬಂದ ವ್ಯಾಲ್ಯೂ ಅನ್ನ 42 ಬರುತ್ತೆ, ಅದನ್ನ ಡಿವೈಡ್ ಬೈ 7 ಮಾಡಿದಾಗ ಇಷ್ಟು ವ್ಯಾಲ್ಯೂ ಬರುತ್ತೆ. ಅದೇ ತರ ಇದು ಪ್ರೊಸೆಸ್ ಸೇಮ್ ಇದೆ, ಅದಕ್ಕೂ ನೀವು ಇದನ್ನ ಅಪ್ಲೈ ಮಾಡ್ತಾ ಬನ್ನಿ. 89 ಪ್ಲಸ್ 16 ಕೂಡಿಸ್ಬೇಕು, ಕೂಡಿಸಿ ಬಂದ ವ್ಯಾಲ್ಯೂ ಅನ್ನ 7ರಿಂದ ಭಾಗಿಸಿದಾಗ ಬರುವಂತ ಆನ್ಸರ್ ಎಷ್ಟಾಗುತ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕಷ್ಟೇ. ಅರ್ಥ ಆಯ್ತಾ? ಎಸ್, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಕ್ವಶನ್ ಆನ್ಸರ್ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದಿನ ಕ್ವಶನ್ ಇದೆ ನೋಡ್ರಿ. ಎಲ್ಲರೂ ಕೂಡ ಮುಂದಿನ ಕ್ವಶನ್ಗೆ ಆನ್ಸರ್ ಮಾಡಿ. ಇಲ್ಲಿ ನೋಡ್ರಿ ಏನಿದೆ ಅಂದ್ರ ಫಸ್ಟ್ 7 21 8 17 ಕ್ವಶನ್ ಮಾರ್ಕ್ 5 12 1 23 ಅಂತೆ. ದೀಸ್ ಆರ್ ದ ಆಪ್ಷನ್. ಈ ಪ್ರಶ್ನೆಗೆ ಆನ್ಸರ್ ನೀವು ಕರೆಕ್ಟ್ ಆಗಿ ನೋಡ್ರಿ ಯಾವ ತರ ಬಿಡಿಸ್ಬೇಕಂತೇಳಿ. ಇಲ್ಲಿ ನೋಡ್ರಿ ಇವ ಏನ್ ಮಾಡ್ಬೇಕಂದ್ರ ಇವನ್ನೆಲ್ಲಾ ಕೂಡ್ಸಾಗ ಎಷ್ಟಾಗುತ್ತೆ ನೋಡ್ರಿ 7 ಪ್ಲಸ್ 21 7 ಪ್ಲಸ್ 21 ಎಷ್ಟಾಗುತ್ತದೆ 28. 28 ಪ್ಲಸ್ 8 ಎಷ್ಟಾಗುತ್ತದೆ 36 ಅಂತ ಆಗುತ್ತೆ 36. ಹೌದಾ? ಆಮೇಲೆ ನೆಕ್ಸ್ಟ್ ಇಲ್ಲಿ ಕ್ವಶನ್ ಮಾರ್ಕ್ ಇದೆ, ಇಲ್ಲಿ ಬಿಡೋಣ. ನೆಕ್ಸ್ಟ್ ಇಲ್ಲಿ ನೋಡ್ರಿ 12 1 ಎಷ್ಟು 13. 13 ಪ್ಲಸ್ 23 ಎಷ್ಟಾಗುತ್ತದೆ 36 36 36 ಆಗುತ್ತದೆ. ಹಾಗಾದ್ರೆ ಇಲ್ಲೂ 36 ಇಲ್ಲೂ 36 ಅಂದಾಗ ಈ ಮಿಡಲ್ ಎಷ್ಟು ಬರ್ಬೇಕು ನಮಗ, ಇಲ್ಲೂ 36 ಬರಲೇಬೇಕು. ಹಾಗಾದ್ರೆ ಇಲ್ಲಿ ಇದು ಎಲ್ಲಾ ಕೂಡಿಸಿದಾಗ ಎಷ್ಟಾಗಬೇಕು 36 ಆಗ್ಬೇಕಂದಾಗ ಯಾವ ಸಂಖ್ಯೆ ಇಲ್ಲಿ ಬರ್ಬೇಕು, ಅಲ್ಲಿ ಕೊಟ್ಟಿರ್ತಕ್ಕಂಥ ಯಾವ ಸಂಖ್ಯೆ ಇಲ್ಲಿ ಮಿಡಲ್ ಬರ್ಬೇಕನ್ನೋದು ನೀವು ಗೆಸ್ ಮಾಡ್ರಿ. ನೋಡೋಣ 14 ಅಂತ ಇದೆ, 18 ಇದೆ, 3 1 ಅಂತ ಇದೆ. ಇಲ್ಲಿ ಯಾವ ಸಂಖ್ಯೆ ಬರ್ದಾಗ 36 ಆಗುತ್ತದೆ ಹೇಳ್ರಿ. ಇಲ್ಲಿ ನೋಡ್ರಿ ಇದು 17 ಪ್ಲಸ್ 5 17 ಪ್ಲಸ್ 5 ಎಷ್ಟಾಗುತ್ತದೆ
22 22 ಆಗತ್ತೆ. ಈ 17 ಪ್ಲಸ್ 5 ಕೂಡಿಸಾಗ ಎಷ್ಟಾಗುತ್ತದೆ 22 ಆಕತಿ 22. ಆಮೇಲೆ ಈ 36 ಅಂದ್ರೆ ಟೋಟಲ್ ಇದೆ 36 ಈ 17 ಪ್ಲಸ್ 5 ಕೂಡಿಸಾಗ ಎಷ್ಟಾಗುತ್ತೆ 22, ಕಳೆದಾಗ ಎಷ್ಟಾಗುತ್ತದೆ 14 ಅಂತ ಬರುತ್ತೆ. ಹಾಗಾದ್ರೆ ಇಲ್ಲಿ ಕ್ವಶನ್ ಮಾರ್ಕದಲ್ಲಿ ಯಾವ ಸಂಖ್ಯೆ ಬರಬೇಕು 14 ಅಂತ ಬರ್ಬೇಕು. ಹಾಗಾದ್ರೆ ಆಪ್ಷನ್ ಯಾವ್ದಿದೆ, ಆಪ್ಷನ್ ಬಿ ಎ ಇಸ್ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. 17 14 ಆಮೇಲೆ 5 ಕೂಡಿಸಾಗ ಎಷ್ಟಾಗುತ್ತದೆ ಈ 36 ಅಂತ ಆಗುತ್ತೆ. ಈ ತರ ಗಮನಿಸ್ಬೇಕಷ್ಟೇ. ಕರೆಕ್ಟ್ ಆಯ್ತಾ? ಈ ತರ ಎಲ್ಲ ಏನ್ ಮಾಡ್ಬೇಕಂದ್ರ ಪ್ರಶ್ನೆಗಳನ್ನ ಡೈಲಿ ಬಿಡಿಸ್ಬೇಕು. ಈ ತರ ಪ್ರಶ್ನೆಗಳನ್ನ ಬಿಡಿಸಾಗ ಏನಾಗತ್ತೆ ನಿಮ್ ಎಕ್ಸಾಮ್ದಾಗ ಬಹಳ ಅನುಕೂಲ ಆಕತಿ. ಕರೆಕ್ಟ್ ಆಗಿ ವಿಡಿಯೋನ ವಾಚ್ ಮಾಡ್ದವ್ರು. ಆಯ್ತಾ? ನೆಕ್ಸ್ಟ್, ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾ ಬರೆದಿರುವ ಒಂದು ಮೆಂಟಾಲಿಟಿ ಪುಸ್ತಕ ಇದೆ. ಆಯ್ತಾ? ಸೊ ಮಾನಸಿಕ ಸಾಮರ್ಥ್ಯ ಈ ಪುಸ್ತಕವು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಈ ಒಂದು ಅಧ್ಯಾಯದಲ್ಲಿ ನಾವು 42 ಚಾಪ್ಟರ್ಸ್ ಅನ್ನ ಕವರ್ ಮಾಡಿದ್ವಿ. ಈ ಒಂದು ಪುಸ್ತಕದಲ್ಲಿ 42 ಒಂದು ಅಧ್ಯಾಯಗಳನ್ನ ಕವರ್ ಮಾಡಿದೀವಿ. ಒಂದೊಂದು ಅಧ್ಯಾಯದಲ್ಲಿ 70ರಿಂದ 100 ಪ್ರಶ್ನೆಗಳನ್ನ ಕೊಡಲಾಗಿದೆ. ಒಂದೊಂದು ಚಾಪ್ಟರ್ ದಲ್ಲಿ 100 ಪ್ರಶ್ನೆಗಳು, 70ರಿಂದ 100 ಪ್ರಶ್ನೆಗಳು. ಒಂದೊಂದು ಚಾಪ್ಟರ್ ದಲ್ಲಿ 80 ಇರ್ಬೋದು, 90 ಇರ್ಬೋದು. ಸೊ ಎಲ್ಲಾ ನಿಮಗ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳನ್ನ ನೀಟ್ನೆಸ್ ಆಗಿ ಈ ಪುಸ್ತಕದಲ್ಲಿದೆ. ಇಲ್ಲಿ ನಾವೇನ್ ಮಾಡಿವಿ ಅಂದ್ರೆ ರೀಸನಿಂಗ್, ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಅಂಡ್ ಡಾಟಾ ಇಂಟರ್ಪ್ರಿಟೇಷನ್, ಅದ್ರ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನ ಅಂದ್ರ ಪೊಲೀಸ್ ಕಾನ್ಸ್ಟೇಬಲ್ ಇಟ್ಕೊಂಡು ಆಮೇಲೆ IAS ವರೆಗೆ DC ವರೆಗೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳ್ತಕ್ಕಂಥ ಪ್ರಶ್ನೆಗಳನ್ನ ಈ ಒಂದು ಪುಸ್ತಕದಲ್ಲಿದೆ. ಎಲ್ಲರೂ ನೀರಜ್ ಪುಸ್ತಕ ಮಳಿಗೆಯಲ್ಲಿ, ಅದರ ಜೊತೆಗೆ ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನ್ ದಲ್ಲಿ ಕೂಡ ಈ ಪುಸ್ತಕ ಅವೈಲೇಬಲ್ ಇದೆ. ಯು ಕ್ಯಾನ್ ಬೈ ಇಟ್. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾವು ಏನಾಗೋಣ ಸಿಗೋಣ. ಇದೇ ತರ ಈ ವಿಡಿಯೋಗಳನ್ನ ಏನ್ ಮಾಡ್ರಿ ವಾಚ್ ಮಾಡ್ತಾ ಹೋಗ್ರಿ. ಇದ್ರ ನೆಕ್ಸ್ಟ್ ವಿಡಿಯೋ ಬರತ್ತೆ ಕ್ಲಾಸ್ 2 ಅಂತೇಳಿ. ಕ್ಲಾಸ್ 1 ಇದೆ, ಇದು ಕ್ಲಾಸ್ 2 ಅಂತೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮುಂದಿನ ಕ್ಲಾಸ್ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.